ಇದೀಗ ಎಲ್ಲಿಗೆ ಬಂದು ನಿಂತಿದೆ ಅಂತ ಅಂದ್ರೆ ಒಂದು ಮತ್ತೊಂದು ಕಡೆ ಹಾಸ್ಯ ಮಾಡ್ತಾ ಇದ್ದಾರೆ ಜನ. ಅಲ್ಲ, ನಮ್ ರಾಜ್ಯಕ್ಕೆ ಏನ್ ಮಾಡ್ಬೇಕಾದ ಕೆಲಸಗಳನ್ನು ಮಾಡಿಲ್ಲ, ಆದ್ರೆ ಕುರ್ಚಿ ಫೈಟ್ ಮಾತ್ರ, ಕುರ್ಚಿ ಕದನ, ಇವರು ನಾನು ಸಿಎಂ ಆಗ್ಬೇಕು ಅಂತ ಜಗಳ ಕದನಗಳು ನಡೀತಾ ಇದೆ. ಆದ್ರೆ ಇಲ್ಲಿ ರಾಜ್ಯಕ್ಕೆ ಏನ್ ಮಾಡಿದಿರಾ ಸ್ವಾಮಿ, ಮುಂದಿನ ನೆಕ್ಸ್ಟ್ ಒಂದು ಎಲೆಕ್ಷನ್ಗೆ ನಾವು ನಿಮ್ಮನ್ನ ತರ್ತೀವ ಅನ್ನುವಂತ ಭರವಸೆನೂ ಇಲ್ಲ. ಯಾಕಂದ್ರೆ ನೀವೇನ್ ಭರವಸೆ ಕೊಟ್ಟಿದ್ರಿ ಅಂತ ಕುರ್ಚಿಯಲ್ಲಿ ಮಾತಾಡ್ತೀರಿ, ಆದ್ರೆ ಜನಕ್ಕೆ ಏನ್ ಭರವಸೆ ಕೊಟ್ಟಿದ್ರಿ ಅನ್ನುವಂಥದ್ದನ್ನೇ ಮರ್ತು ಬಿಟ್ಟಿದ್ದೀರಾ ಅನ್ನುವಂಥದ್ದು ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಈಗ ಒಂದು ಮಕ್ಕಳಿಗೆ ಕೊಡುವಂತ ಮೊಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದರಿಂದ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಮಾತಾಡ್ತಾರೆ. ಅದ್ರೂ ಕೂಡ 2 ಕಂತುಗಳು ಗೃಹಲಕ್ಷ್ಮಿ ಅಲ್ಲಿ ಯೋಜನೆಯಲ್ಲಿ ಬಂದಿಲ್ಲ, ಆ ವಿಚಾರಕ್ಕೆ ಕುರಿತಂತ ಆಗಿರ್ಬೋದು. ಅಂದ್ರೆ ಈಗ ಬಿಸಿ ಊಟ, ಮಕ್ಕಳ ಬಿಸಿ ಊಟದಲ್ಲೂ ಕೂಡ ಸರಿಯಾಗಿ ಪೂರೈಕೆಯನ್ನ ಮಾಡೋಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಅಂದ್ರೆ ಎಷ್ಟರ ಮಟ್ಟಿಗೆ ಹೋಗಿ ಖಾಲಿ ಮಾಡ್ಕೊಂಡು ಕೂತ್ಬಿಟ್ಟಿದೆ ಖಜಾನೆಯನ್ನ ಅಂತ. ಈ ಬಿಸಿ ಊಟದ ವಿಚಾರದಲ್ಲಿ ಮೇಡಮ್, ಈಗ ಒಂದು 2 ತಿಂಗಳಿಂದ ಹೂವಿನಡಗಲಿ ಮತ್ತು ಧಾರವಾಡ ಭಾಗದಲ್ಲಿ ಒಂದು ರಿಪೋರ್ಟ್ ಆಯಿತು. ಏನಂದರೆ, ಈ ಯಾರು ಮುಖ್ಯ ಶಿಕ್ಷಕರು ಇರ್ತಾರೋ ಅವ್ರು ಸಾಲ ತರಬೇಕು, ಸಾಲ ತಂದ್ಬಿಟ್ಟು ಅವ್ರಿಗೆ ಬಿಸಿ ಊಟ ಹಾಕಬೇಕು. ಸರ್ಕಾರ ಯಾವಾಗ ದುಡ್ಡು ಕೊಡುತ್ತೆ ಅವಾಗ ದುಡ್ಡು ತೊಗೋಬೇಕು. ಈ ಸರ್ಕಾರದ ಇವತ್ತಿನ ಪರಿಸ್ಥಿತಿ. ಸರ್ಕಾರ ಇಲ್ಲಿ ಶಾಲಾ ಶಿಕ್ಷಕರಿಗೆ ಸಂಬಳ ಕೊಡ್ತಿಲ್ಲ, KSRTC ಅವ್ರಿಗೆ ಸಂಬಳ ಕೊಡ್ತಿಲ್ಲ, BMTC ಅವ್ರಿಗೆ ಸಂಬಳ ಕೊಡ್ತಿಲ್ಲ. ಅಲ್ಲಿ ಚಾಮರಾಜನಗರದಲ್ಲಿ ಒಬ್ಬ ನೀರುಗಾಯಿ, ಒಬ್ಬ ತಾತ ಪಾಪ ನೀರು ಬಿಟ್ಕೊಂಡು ತಿಂಗಳು ಒಂದು 5,000 6,000 ಸರ್ಕಾರ ಕೊಡೋದು. 18 ತಿಂಗಳಿಲ್ರಿ, 18 ತಿಂಗಳು ಇವ್ರಿಗೆ ಸಂಬಳ ಕೊಡಲಿಲ್ಲ. ಪಂಚಾಯತಿ ಮುಂದೆ ನೇಣು ಹಾಕೊಂಡ್ರು. ಇದ್ರಿಗಿಂತ ದೊಡ್ಡ ಅವಮಾನ ಬೇಕಾ ರಾಜ್ಯಕ್ಕೆ? ಈ ಸರ್ಕಾರ ಎಷ್ಟು ಹದಗೆಟ್ಟಿದೆ ಅನ್ನೋದು. ಇನ್ನೊಂದು ಮೊನ್ನೆ ಒಂದು ಬಂದಿತ್ತು ಪೇಪರಲ್ಲಿ, ಈ ವರ್ಷನೂ ಮಕ್ಕಳಿಗೆ ಶೂಸ್ ಇಲ್ಲ, ಪಠ್ಯ ಪುಸ್ತಕ ಇಲ್ಲ, ಜೂನ್ ಜುಲೈವರೆಗೂ ಬಜೆಟ್ ಇಲ್ಲ. ಇವರು ದೊಡ್ಡದು ಮಾತಾಡ್ತಾರೆ. ಈ ಪ್ರಿಯಾಂಕರ್ಗೆ ಸಾಹೇಬ್ರಿದಾರೆ ನೋಡಿ, ಭ್ರಷ್ಟಾಚಾರದ ಪಿತಾಮಹರವರು. ಎಷ್ಟು ಭ್ರಷ್ಟಾಚಾರ ಇದೆ ಅಂದರೆ ಅವ್ರ ಕ್ಷೇತ್ರದಲ್ಲಿ ಅವ್ರ ತಂದೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು 45-50 ವರ್ಷದಿಂದ ಇದ್ದಾರೆ. ಇವ್ರು ಹೇಳಿದ್ರಲ್ಲ ಆವಾಗಲೇ ನಮ್ಮ JDS ಸ್ನೇಹಿತರು, ಈ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸೀರೆ ಉಡಿಸೋದು, ಅದರಲ್ಲಿ ನರೇಗಾದಲ್ಲಿ ಭ್ರಷ್ಟಾಚಾರ ಮಾಡೋದು. ಇನ್ಮೇಲೆ ಈಗ ಹೊಸದು ಬಂತಲ್ಲ, ಈ BBG ರಾಮ್ಜಿಲಿ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ಕ್ಯಾಮ್ರಾ ಇರುತ್ತೆ, DBT ಇರುತ್ತೆ. ಡೈರೆಕ್ಟಾಗಿ ಅವರು ಹೆಬ್ಬಾಳು ಹೊತ್ತಿದ್ರೆ ಮಾತ್ರ ಪ್ರತಿ ದಿವಸ ಬಂದುಬಿಟ್ಟು ಅವ್ರು ಹೆಬ್ಬಾಳು ಹೊರಿಸ್ಬೇಕು, ಮತ್ತು ವಿಡಿಯೋ ಆಗುತ್ತೆ, ಫೋಟೋದೆಲ್ಲ ಕೆಲಸ ಸಿಗುತ್ತೆ. ಕೆಲಸದ ಮೇಲೆ ಏನೇ ಕೆಲಸ ಆದರೂ ಅದು ಫೋಟೋ ವಿಡಿಯೋ ಆಗುತ್ತೆ. ಈಗ ಅವ್ರಿಗೆ ಕಾಂಗ್ರೆಸ್ ಅವ್ರ ಪ್ರಾಬ್ಲಮ್ ಆಗಿದೆ. ಆಮೇಲೆ ಭ್ರಷ್ಟಾಚಾರ ಮಾಡೋಕ್ಕೆ ಬರಲ್ಲ, ಲೂಟಿ ಮಾಡೋಕ್ಕೆ ಬರಲ್ಲ. ಇಷ್ಟು ದಿವಸ ಬರೀ 100 ದಿವಸ ಇರ್ತೀವಿ, ಈಗ 125 ದಿವಸ ಬಂದಿದೆ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ 2014ರಲ್ಲಿ UPA ಸರ್ಕಾರದಾಗ ಬರೀ 165ರಿಂದ 175 ರೂಪಾಯಿ ಇತ್ತು. ಇವತ್ತು 375 ರೂಪಾಯಿ ಕೊಡ್ತಿದ್ದೀವಿ. ಕೆಲವೇ ದಿನಗಳಲ್ಲಿ 400 ಕ್ರಾಸ್ ಆಗ್ಬೋದು ಪ್ರತಿ ವರ್ಷದಂತೆ. ಸೊ ಈ ಪರಿಸ್ಥಿತಿಗೆ BJP ಸರ್ಕಾರ ಜನರಿಗೆ ಒಳ್ಳೆ ಕೆಲಸ ಮಾಡ್ತಿರುವಾಗ ಕಾಂಗ್ರೆಸ್ ಅದನ್ನು ವಿರೋಧ ಮಾಡ್ತಿದೆ. ಯಾಕೆ? ಜನರಿಗೆ ದುಡ್ಡು ಹೋಗಬಾರ್ದು, ಇವ್ರು ಪಿಕ್ ಪಾಕೆಟ್ ಮಾಡಬೇಕಲ್ಲ, ಜನರು ಪಿಕ್ ಪಾಕೆಟ್ ಮಾಡಬೇಕಲ್ಲ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ, ನೀವು ಬಿಸಿ ಊಟ ಇರ್ಬೋದು, ಮಕ್ಕಳ ಸಾಕ್ಸ್ ಇರ್ಬೋದು, ಪಾಟಿ ಚೀಲ ಇರ್ಬೋದು, ಎಲ್ಲ ಕಡೆ ಲೂಟಿ ಮಾಡ್ತಾರೆ. ಅವ್ರು ಲೂಟಿ ಮಾಡೋಕ್ಕೆ ಒಂದು ವಿಚಾರ ಬೇಕು ಅಂತಲ್ಲ, ಕಾಂಗ್ರೆಸ್ ಹುಟ್ಟಿದಾಗಿನಿಂದನೂ ಲೂಟಿ ಮಾಡ್ತಿದೆ. ಅದು ಕಂಟಿನ್ಯೂ ಮಾಡುತ್ತೆ ಮೇಡಮ್. ಅದು ಕಾಂಗ್ರೆಸ್ ಯಾವುದೇ ರೀತಿ ಜನರಿಗೆ ಒಳ್ಳೆ ಆಗುವಂಥ ಯಾವುದೂ ಕೆಲಸ ಮಾಡಲ್ಲ.